ಹಾಯ್ ಫ್ರೆಂಡ್ಸ್, ನೀವೇನಾದರೂ ಒಂದು ವಿಡಿಯೋ ಶೂಟ್ ಮಾಡಬೇಕು ಅಥವಾ ಒಂದು ಲೈವ್ ಇಂಟರ್ವ್ಯೂ ಮಾಡಬೇಕು ಅಥವಾ ಒಂದು ಪಾಡ್ಕಾಸ್ಟ್ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಂತ ಹೇಳಿದಾಗ ನಿಮಗೆ ಈ ಮೈಕು ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಮೈಕ್ ನಿಮಗೆ ಏನಕ್ಕಪ್ಪ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ರೆ, ನೀವೇನಾದರೂ ಒಂದು ವಿಡಿಯೋನ ಔಟ್ಸೈಡಲ್ಲಿ ಶೂಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ಸೊ ಆ ಡಿಸ್ಟರ್ಬೆನ್ಸಲ್ಲಿ ನೀವು ವಿಡಿಯೋ ಶೂಟ್ ಮಾಡಿದಾಗ ನೀವು ಮಾತಾಡುವಂತಹ ಮಾತು ಕ್ಲೀನಾಗಿ ಕೇಳಿಸೋದಿಲ್ಲ, ಹಾಗೆ ಔಟ್ಪುಟ್ ಕೂಡ ಕ್ಲೀನಾಗಿ ಬರಲ್ಲ. ಆ ಥರ ಟೈಮಲ್ಲಿ ನೀವೇನಾದರೂ ಈ ಮೈಕನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದಾಗ ಔಟ್ಪುಟ್ಟು ಕ್ಲೀನಾಗಿ ಬರುತ್ತೆ, ನೀವು ಮಾತಾಡುವಂತಹ ಮಾತು ಕ್ಲೀನಾಗಿ ಕೇಳಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನನ್ನ ಕೈಯಲ್ಲಿ ಒಂದು ಮೈಕ್ ಇದೆ. ಇದನ್ನ ನಾನು ಆನ್ಲೈನಲ್ಲಿ ತರಿಸಿ ಸುಮಾರು 2-2.5 ವರ್ಷ ಆಯಿತು. ಸೊ ಇದು ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ. ಸೊ ಅದೊಂದು ತುಂಬಾ ಖುಷಿಯಾದಂಥ ವಿಷಯ. ಏನಕ್ಕಪ್ಪ ನನಗೆ ಇದು ತುಂಬಾ ಖುಷಿಯಾದಂಥ ವಿಷಯ ಅಂತ ಹೇಳಿದ್ರೆ, ಇದೊಂದು ಚೈನಾ ಪ್ರಾಡಕ್ಟ್ ಆಗಿದೆ. ಸೊ ನಾನು ಆ ಟೈಮಲ್ಲಿ ಕಮ್ಮಿ ಪ್ರೈಸ್ ಇದೆ ಅಂತ ಹೇಳಿ ಇದನ್ನು ಬೈ ಮಾಡಿಬಿಟ್ಟಿದ್ದೆ. ಸೊ ನನಗೆ ಇದ್ರ ಒಳ್ಳೆಯದೋ ಕೆಟ್ಟದೋ ಅಂತ ನಾನು ನೋಡಲಿಲ್ಲ. ಸೊ ಇಲ್ಲಿವರೆಗೂ ನನಗೆ ಇದು ಸಾಥ್ ಕೊಟ್ಟಿದೆ ಅನ್ನೋದು ನನಗೆ ತುಂಬಾ ಖುಷಿಯಾದಂಥ ವಿಷಯ. ಸೊ ನೀವೇನಾದ್ರು ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ, ಇದರ ಪ್ರಾಡಕ್ಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವು ಬೇಕಿದ್ರೆ ಅಲ್ಲಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ನಾನಿವಾಗ ಈ ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ನೀವು ನೋಡ್ತಾ ಇರ್ಬೋದು, ನನ್ನ ಹತ್ರ ಒಂದು ಪಾರ್ಸೆಲ್ ಬಂದಿದೆ. ಈ ಪಾರ್ಸೆಲ್ಲೂ ಕೂಡ ಒಂದು ಮೈಕ್ ಇದೆ. ಸೊ ಇದು ಯಾವ ಕಂಪನಿದು, ಇದರ ಪ್ರೈಸ್ ಏನು, ಇದು ಚೆನ್ನಾಗಿದೆಯೋ ಚೆನ್ನಾಗಿರುವ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಅನ್ಬಾಕ್ಸಿಂಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವೆಲ್ಕಮ್ ಟು ದ ಲಕ್ಕಿ ಟೆಕ್ ಇನ್ಫೋ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇದನ್ನ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಪ್ಯಾಕಿಂಗ್ ಕೂಡ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ. ಫಸ್ಟ್ ಇದನ್ನ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ನೀವು ನೋಡ್ತಾ ಇರ್ಬೋದು, ನಾನು ತರಿಸಿರುವಂಥದ್ದು ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಅಂತ. ಸೊ ಇದು ಪ್ಯಾಕಿಂಗ್ ನೋಡೋದಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಪ್ರೀಮಿಯಂ ಲುಕ್ಕಲ್ಲಿರುವಂತಹ ಒಂದು ಪೌಚ್ ನೋಡೋದಕ್ಕೆ ನಿಮಗೆ ಸಿಗ್ತಾ ಇದೆ. ಇದು ಒಳ್ಳೆ ಕ್ವಾಲಿಟಿಯಲ್ಲಿ ಕೂಡ ಇದೆ. ಸೊ ಇದನ್ನು ಜಿಪ್ ಓಪನ್ ಮಾಡಿದ್ರೆ ಸೊ ನಿಮಗೆ ನೋಡೋದಕ್ಕೆ ಈ ರೀತಿಯಾಗಿ ಸಿಗ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, 2 ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ, ಹಾಗೆ ಒಂದು ರಿಸೀವರ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಸಮ್ ಆಕ್ಸೆಸರೀಸ್ನ ಕೊಟ್ಟಿದ್ದಾರೆ. ಒಂದೊಂದಾಗಿ ಇವಾಗ ಏನೇನು ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ ಬನ್ನಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, 9 ರೀತಿಯಾದಂತಹ ಒಂದು ಆಕ್ಸೆಸರೀಸ್ನ ನಮಗೆ ಅವರು ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲಿ ಮೇಯ್ನ್ ಆಗಿ ನಿಮಗೆ ನೋಡೋದಾದ್ರೆ 2 ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ, ಹಾಗೆ ಒಂದು ರಿಸೀವರ್ನ ಕೊಟ್ಟಿದ್ದಾರೆ, 2 ವಿಂಡ್ ಮಫ್ ಕೊಟ್ಟಿದ್ದಾರೆ, ಹಾಗೆ ಒಂದು ಆಕ್ಸ್ ಕೇಬಲ್ಲು ಮತ್ತೆ ಸಿ ಟೈಪ್ ಒಂದು ಜಾಕ್ನ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಬರೀ ಫೋನಿಗೆ ಮಾತ್ರ ಯೂಸ್ ಮಾಡಬೇಕು. ಹಿಂದ್ಗಡೆನೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ ಪ್ರೊಹಿಬಿಟೆಡ್ ಚಾರ್ಜಿಂಗ್ ಅಂತ. ಸೊ ಇದನ್ನ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡೋಂಗಿಲ್ಲ, ಇದನ್ನ ಕನೆಕ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಕ್ಯಾಮರಾಗೆ ಕನೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ಕೂಡ ಆಕ್ಸ್ ಕೇಬಲ್ ಮತ್ತೆ ಸಿ ಟೈಪ್ ಕೇಬಲ್ನೇ ಕೊಟ್ಟಿದ್ದಾರೆ. ಇದು ಕೂಡ ಚಾರ್ಜಿಂಗ್ಗೆ ಯೂಸ್ ಮಾಡೋಂಗಿಲ್ಲ ಅಂತ ಅವರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಪ್ರೊಹಿಬಿಟೆಡ್ ಚಾರ್ಜಿಂಗ್ ಅಂತ. ಸೊ ಅದೇ ರೀತಿ 2 ಇಯರ್ಫೋನ್ನ ಕೊಟ್ಟಿದ್ದಾರೆ. ಸೊ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವು ಟೆಸ್ಟ್ ಮಾಡ್ಕೋಬಹುದು ಮೈಕ್ ಸೌಂಡು ಕ್ಲಾರಿಟಿ, ನಾಯ್ಸ್ ರೆಡ್ಯೂಸ್ ಆಗಿ ನಿಮಗೆ ಕರೆಕ್ಟಾಗಿ ಔಟ್ಪುಟ್ ಬರ್ತಾ ಇದೆಯೋ ಇಲ್ವೋ ಅಂತ. ಸೊ ನೀವಿಲ್ಲಿ ಕನೆಕ್ಟ್ ಮಾಡಿಕೊಂಡು ನೀವು ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರನೇ 2 ನಿಮಗೆ ಇಯರ್ಫೋನ್ನ ಕೊಟ್ಟಿದ್ದಾರೆ. ಹಾಗೆ ನೀವು ಒಂದೇ ಸಲ 2 ಡಿವೈಸ್ನ ಚಾರ್ಜ್ ಮಾಡ್ಕೋಬೋದು. ಅದಕ್ಕೋಸ್ಕರ ಅವರು 2 ಸಿ ಟೈಪ್ ಕೇಬಲ್ ಹಾಗೆ ಅದಕ್ಕೆ ಕನೆಕ್ಟರ್ USB ಕೊಟ್ಟಿದ್ದಾರೆ. ಇದು ವೋಲ್ಟೇಜ್ ಬಂದು DC 5V ವೋಲ್ಟಲ್ಲಿ ನೀವು ಚಾರ್ಜ್ ಮಾಡಬೇಕಾಗತ್ತೆ. ಸೊ ಅಟ್ ಎ ಟೈಮಲ್ಲಿ ನೀವು 2 ಡಿವೈಸ್ನ ಚಾರ್ಜಿಗೆ ಹಾಕ್ಬೋದು. ಸೊ ಇದೊಂದು ತುಂಬ ಒಳ್ಳೆಯದು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಒಂದನ್ನ ಚಾರ್ಜ್ ಮಾಡಿ ಇನ್ನೊಂದು ಚಾರ್ಜ್ ಮಾಡೋದಕ್ಕೆ ತುಂಬ ಹೊತ್ತು ಕಾಯಬೇಕಾಗತ್ತೆ. ಸೊ ಒಂದೇ ಟೈಮಲ್ಲೇ 2 ಚಾರ್ಜ್ ಆಗೋದಕ್ಕೆ ಅವರೇ ಪ್ರೊವೈಡ್ ಮಾಡಿದ್ದಾರೆ ಇದೊಂದು ಕೇಬಲ್ನ. ಸೊ ಈ ರೀತಿ ನೀವು ಪ್ಲಗ್ ಮಾಡಿ ಚಾರ್ಜ್ ಮಾಡ್ಕೋಬೋದು. ಸೊ ಐಫೋನ್ ಯಾರು ಯೂಸ್ ಮಾಡ್ತಿದ್ದೀರಾ ಅವರಿಗೆ ಈ ಒಂದು ಕನೆಕ್ಟರು ತುಂಬಾ ಯೂಸ್ಫುಲ್ ಆಗುತ್ತೆ. ನೀವು ಡೈರೆಕ್ಟಾಗಿ ಸಿ ಟೈಪ್ ಪಿನ್ನ ನೀವು ಇಲ್ಲಿ ಇನ್ಸರ್ಟ್ ಮಾಡಿ ಡೈರೆಕ್ಟಾಗಿ ನೀವು ಮೊಬೈಲಿಗೆ ನೀವು ಕನೆಕ್ಟ್ ಮಾಡ್ಕೋಬೋದು ಈ ರೀತಿ.
ಸೊ ಅವಾಗ ಈಸಿಯಾಗಿ ಕನೆಕ್ಟ್ ಆಗೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮುಂಚೆ ವೈರ್ ಇರ್ತಿತ್ತು, ಸೊ ಇವಾಗ ಈ ಥರ ಮೆಟಲಲ್ಲಿ ಅವರು ಕ್ಲೀನಾಗಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಮೊಬೈಲಿಗೆ ಕನೆಕ್ಟ್ ಮಾಡ್ಕೊಂಡಾಗ ಇದು ಒಂದು ಕಡೆ ಜೋತ್ ಬೀಳ್ತಾ ಇರುತ್ತೆ, ಸೊ ಅವಾಗ ಸ್ವಲ್ಪ ಇರಿಟೇಟ್ ಆಗುತ್ತೆ. ಸೊ ಇವಾಗ ಇದು ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಸೊ ಅದೊಂದು ಖುಷಿಯಾದಂತಹ ವಿಷಯ. ಸೊ ಅದೇ ರೀತಿ ಇಲ್ಲಿ ಸಿ ಟೈಪಲ್ಲಿ ಎರಡು ಕಡೆ ಸೇಮ್ ಕನೆಕ್ಟರ್ನ ಕೊಟ್ಟಿದ್ದಾರೆ. ನೀವು ಡೈರೆಕ್ಟಾಗಿ ಇದಕ್ಕೂ ಕನೆಕ್ಟ್ ಮಾಡಿಕೊಂಡು ಮೊಬೈಲಿಗೂ ಕೂಡ ಕನೆಕ್ಟ್ ಮಾಡ್ಕೋಬೋದು. ಸೊ ನೀವು ನೋಡ್ತಾ ಇದ್ದೀರಾ, ಇದೇ 9 ಆಕ್ಸೆಸರೀಸ್ ಅವ್ರು ನಮಗೆ ಪ್ರೊವೈಡ್ ಮಾಡಿರುವಂಥದ್ದು. ಸೊ ಇವಾಗ ಇದನ್ನ ಆನ್ ಮಾಡಿ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಈ ಒಂದು ಟ್ರಾನ್ಸ್ಮಿಟರ್ ಅಲ್ಲಿ ನಿಮಗೆ 4 ಥರದ ಸಿಂಬಲ್ ಐಕನ್ಗಳು ಕಾಣಿಸ್ತಾ ಇದೆ. ಮೊದಲನೇದಾಗಿ ನಿಮಗೆ ಬ್ಯಾಟ್ರಿ ಸಿಂಬಲ್ ಕಾಣಿಸ್ತಾ ಇದೆ, ಹಾಗೆ ಇನ್ನೊಂದು ಪೇರ್ ಆಗುವಂತ ಸಿಂಬಲ್ ಕಾಣಿಸ್ತಾ ಇದೆ, ಹಾಗೆ ಇನ್ನೊಂದು ಮೈಕ್ ಅನ್ನ ಕಾಣಿಸ್ತಾ ಇದೆ, ಇನ್ನೊಂದು ಎಕೋ ಕಾಣಿಸ್ತಾ ಇದೆ. ಸೊ ಇಲ್ಲಿ ಈ ಕಡೆ ಸೈಡ್ ಬಂದ್ರೆ ನಿಮಗೆ ಆಕ್ಸ್ ಕೇಬಲ್ ಕನೆಕ್ಟರ್ ಮಾಡೋದಕ್ಕೆ ಒಂದು ಇದು ಸಿಗ್ತಾ ಇದೆ. ಸೊ ಇದನ್ನ ಮೈಕ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಎಕೋ ಸೌಂಡ್ಗೋಸ್ಕರ ಇಲ್ಲೊಂದು ಬಟನ್ ನ ಕೊಟ್ಟಿದ್ದಾರೆ, ಹಾಗೆ ಇಲ್ಲೊಂದು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾಯಿಂಟ್ ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಆನ್ ಅಂಡ್ ಆಫ್ ಬಟನ್ ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ ಒಂದು ಸೌಂಡ್ ನ ಮ್ಯೂಟ್ ಮಾಡ್ಕೋಬಹುದು, ಹಾಗೆ ಅನ್ಮ್ಯೂಟ್ ಮಾಡ್ಕೋಬಹುದು. ಸೊ ಆ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಪವರ್ ಬಟನ್ ಇದೆಯಲ್ಲ, ಇದನ್ನ ಜಸ್ಟ್ 2 ಸೆಕೆಂಡ್ ನಾವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಸೊ ಅವಾಗ ಇದು ಆನ್ ಆಗುತ್ತೆ. ಸೊ ಇದನ್ನು ಪೇರ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಇದು ಬ್ಲಿಂಕ್ ಆಗ್ತಾ ಇದೆ. ಇದನ್ನ ಪೇರ್ ಮಾಡೋದಕ್ಕೆ ನಾವು ಈ ರಿಸೀವರ್ನ ತಗೋಬೇಕಾಗತ್ತೆ. ಇದರಲ್ಲೂ ಕೂಡ ನಿಮಗೆ ಸೇಮ್ ಐಕಾನ್ಗಳೇ ಸಿಗುತ್ತೆ, ಆದರೆ ಇಲ್ಲಿ ವಾಲ್ಯೂಮ್ ಅಪ್ ಅಂಡ್ ಲೋ ಕೊಟ್ಟಿದ್ದಾರೆ. ಹಾಗೆ ಸೈಡಲ್ಲಿ ಬರ್ತಾ ಇದ್ರೆ ಈ ಕಡೆ ನೋಡ್ತಾ ಇದ್ರೆ ಒಂದು ಆಕ್ಸ್ ಕೇಬಲ್ನ ಕನೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಈ ಕಡೆ ಚಾರ್ಜಿಂಗ್ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಹಾಗೆ ಇಲ್ಲೂ ಕೂಡ ಆನ್ ಅಂಡ್ ಆಫ್ ಕೊಟ್ಟಿದ್ದಾರೆ. ಇದು ಮ್ಯೂಟ್ ಮತ್ತೆ ಅನ್ಮ್ಯೂಟ್ ಮಾಡೋದಕ್ಕೆ ಒಂದು ಬಟನ್ ಕೊಟ್ಟಿದ್ದಾರೆ. ಸೊ ಇದನ್ನ ಆನ್ ಮಾಡಿದ್ರೆ ಅಷ್ಟೇ ಅದು ಕನೆಕ್ಟ್ ಆಗೋದು. ಸೊ ಇದನ್ನ ಜಸ್ಟ್ 2 ಸೆಕೆಂಡ್ ಹೋಲ್ಡ್ ಮಾಡಿಟ್ರೆ ಇದು ಆನ್ ಆಗುತ್ತೆ. ಸೊ ಅವಾಗ ಇಮಿಡಿಯೇಟ್ ಆಗಿ ಇದು ಕನೆಕ್ಟ್ ಆಗುತ್ತೆ. ಈ ಡಿವೈಸ್ ಕನೆಕ್ಟ್ ಆಗಿದೆ ಇವಾಗ. ಸೊ ಅದೇ ರೀತಿ ಇದು ಕೂಡ ವರ್ಕ್ ಆಗುತ್ತೆ ಅಷ್ಟೇ. ಸೊ ಇದನ್ನ ಆನ್ ಮಾಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಇವಾಗ 3 ಡಿವೈಸು ಕನೆಕ್ಟ್ ಆಗ್ತಾ ಇದೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು 3 ಡಿವೈಸ್ ಇವಾಗ ಕನೆಕ್ಟ್ ಆಗಿದೆ. ಸೊ ಇದನ್ನ ನಾವು ಇವಾಗ ಮೊಬೈಲಿಗೆ ಹೇಗೆ ನಾವು ಫಿಕ್ಸ್ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದರದ ಫೀಚರ್ಸ್ಗಳ ಏನೇನಿದೆ ಅಂತ ನೋಡ್ಕೊಂಡ್ಬರೋಣ. ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಿರ್ಬೋದು, ಇವಾಗ ನಾನು ಪವರ್ನ ಆನ್ ಮಾಡಿದ್ದೀನಿ. ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ನಾನು ನಿಮಗೆ ತೋರಿಸುತ್ತೆ, ಇದು ಪೇರ್ ಆಗಿದೆಯಾ ಇಲ್ವೋ ಅಂತ ತೋರಿಸುತ್ತೆ. ಇದು ಮೈಕು. ಸೊ ಇವಾಗ ನಿಮಗೆ ನಾಯ್ಸ್ ರೆಡ್ಯೂಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಎಕೋ ಅಂತ ಇದೆಯಲ್ಲ, ಜಸ್ಟ್ ಇದನ್ನ ನೀವು 1 ಟೈಮ್ ಕ್ಲಿಕ್ ಮಾಡಿದ್ರೆ ಸಾಕು. ಸೊ ಇವಾಗ ಇದು ರೆಡಿ ಆಗಿದೆ. ಸೊ ಇವಾಗ ನೀವು ಮಾತಾಡಿದ ಮಾತುಗಳೆಲ್ಲ ಕ್ಲೀನಾಗಿ ನಿಮಗೆ ವಾಯ್ಸ್ನ ರೆಡ್ಯೂಸ್ ಮಾಡಿ, ಅಂದರೆ ಡಿಸ್ಟರ್ಬೆನ್ಸ್ ಆಗ್ತಿರುವಂತಹ ವಾಯ್ಸ್ಗಳನ್ನ ರೆಡ್ಯೂಸ್ ಮಾಡಿ ನಿಮಗೆ ಔಟ್ಪುಟ್ನ ಚೆನ್ನಾಗಿ ಕೊಡುತ್ತೆ. ಸೊ ಇದನ್ನೇ 2 ಸೆಕೆಂಡ್ ಸ್ವಲ್ಪ ಲಾಂಗ್ ಆಗಿ ಪ್ರೆಸ್ ಮಾಡಿದ್ರೆ ಇಲ್ಲಿ ಎಕೋ ಬಟನ್ ಆನ್ ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ರಿಸೀವರ್ ಅಲ್ಲೂ ಕೂಡ ಎಕೋ ಬಟನ್ ಆನ್ ಆಗಿದೆ. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂತ ಹೇಳಿದ್ರೆ, ನೀವು ಒಂದು ಖಾಲಿ ಜಾಗದಲ್ಲಿ ಕುತ್ಕೊಂಡಾಗ ನೀವು ಮಾತಾಡೋದು ಹೇಗೆ ಕೇಳಿಸುತ್ತೋ ಆ ರೀತಿ ಎಫೆಕ್ಟ್ನ ಇದು ನಿಮಗೆ ತಂದುಕೊಡುತ್ತೆ. ಸೊ ಇದು ಈ ರೀತಿಯಾಗಿರುವಂಥದ್ದು. ಇದನ್ನೇ ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಇದು ಆಫ್ ಆಗುತ್ತೆ. ಸೊ ಇನ್ನೊಂದು ಕ್ಲಿಕ್ ಮಾಡಿದ್ರೆ ಈ ಮೈಕು ಆಫ್ ಅಲ್ಲೇ ಇರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಈ ವಿಂಡ್ ಮೆಶ್ನ ಇದಕ್ಕೆ ಕನೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ 2 ಇದು ಕೊಟ್ಟಿರ್ತಾರೆ, ಲಾಕರ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ಇದನ್ನ ಕ್ಲೀನಾಗಿ ತುಂಬಾ ಸ್ಮೂತ್ ಆಗಿರುತ್ತೆ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಟ್ರಾನ್ಸ್ಮಿಟರ್ ಅಲ್ಲಿ ಇಲ್ಲಿ ನೀವು ಮೈಕ್ ಕೊಟ್ಟಿದಾರಲ್ವಾ, ಸೊ ಈ ಮೈಕಲ್ಲಿ ಇಲ್ಲಿ ಗ್ಯಾಪ್ ಕೊಟ್ಟಿದಾರಲ್ಲ, ಸೊ ಆ ಗ್ಯಾಪಿಗೆ ಈ ಪಿನ್ ಅನ್ನ ಕೂರಿಸ್ಬೇಕಾಗತ್ತೆ. ಕೂರಿಸಿ 1 ಟ್ವಿಸ್ಟ್ ಮಾಡ್ಬೇಕಷ್ಟೇ ಲೈಟಾಗಿ. ಸೊ ಈ ರೀತಿ. ಸೊ ಇವಾಗ ಇದು ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇದೆ. ಇದು ಏನಕ್ಕಪ್ಪ ಯೂಸು ಅಂತ ಹೇಳಿದ್ರೆ, ನೀವು ಗಾಳಿಯಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಅಥವಾ ನೀವು ಯಾವ್ದಾದ್ರು ತುಂಬಾನೇ ನಾಯ್ಸ್ ಇರುವಂತ ಜಾಗದಲ್ಲಿ ಮಾತಾಡಬೇಕಾದ್ರೆ ನೀವು ಮಾತಾಡುವಂತಹ ಮಾತಿಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಸೊ ಈ ಒಂದು ವಿಂಡ್ ಮೆಶ್ನ ಹಾಕೋದ್ರಿಂದ ಅದಷ್ಟು ನಿಮಗೆ ಅವಾಯ್ಡ್ ಮಾಡುತ್ತೆ. ಸೊ ಇದು ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಅದೇ ರೀತಿ ನಾನು ಇನ್ನೊಂದು ಮೈಕಿಗೂ ಕೂಡ ಇದನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಅದು ಹೇಗೆ ಅಂತ ಹೇಳಿದ್ರೆ, ನೀವೊಂದು ರಿಸೀವರ್ನ ತಗೊಳ್ಳಿ, ನಿಮ್ದೇನಾದ್ರೂ ಐಫೋನ್ ಆಗಿತ್ತು ಅಂತ ಹೇಳಿದ್ರೆ ಒಂದ್ ಸೈಡು ಲೈಟ್ನಿಂಗ್ ಪಿನ್ ಇರೋದು, ಇನ್ನೊಂದು ನಿಮ್ದು ಸಿ ಟೈಪ್ ಏನ್ ಕೇಬಲ್ ಇದೆಯಲ್ಲ, ಸೊ ಇದನ್ನ ನೀವು ಇಲ್ಲಿ ರಿಸೀವರಿಗೆ ಹಾಕೊಂಡು ಇದನ್ನ ನಿಮ್ಮ ಐಫೋನಿಗೆ ನೀವು ಇನ್ಸರ್ಟ್ ಮಾಡಿ
ನಿಮ್ಮ ಮೊಬೈಲಲ್ಲಿ OTG ಕನೆಕ್ಷನ್ ಅನ್ನೋ ಆಪ್ಷನ್ ಇರುತ್ತೆ. ಸೊ ಅದನ್ನು ಆನ್ ಮಾಡಿಕೊಂಡು ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ನಿಮ್ದೇನಾದ್ರು ಆಂಡ್ರಾಯ್ಡ್ ಫೋನ್ ಆಗಿತ್ತು ಅಂತ ಹೇಳಿದ್ರೆ ಸೇಮ್ ಅದೇ ರೀತಿ ಇಲ್ಲೊಂದು 2 ಸೈಡ್ ಇರುವಂತಹ C ಟೈಪ್ ಕೇಬಲ್ ಥರ ಇರುವಂಥ ಒಂದು ಪಿನ್ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನೀವು ಇಲ್ಲಿ ಇನ್ಸರ್ಟ್ ಮಾಡಿ ಡೈರೆಕ್ಟಾಗಿ ನೀವು ಆಂಡ್ರಾಯ್ಡ್ ಫೋನಿಗೆ ಇನ್ಸರ್ಟ್ ಮಾಡಿ ನಿಮಗೆ OTG ಕನೆಕ್ಷನ್ ಅಂತ ಸೆಟ್ಟಿಂಗ್ಸ್ ಸಿಗುತ್ತೆ. ನೀವು ಅದನ್ನ ಹೋಗಿ ಆನ್ ಮಾಡಿಕೊಂಡು ನೀವು ಈ ಮೈಕನ್ನ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಇದನ್ನ ಹೊರಗಡೆ ತಗೊಂಡೋಗಿ ಟೆಸ್ಟ್ ಮಾಡ್ತೀನಿ, ಇದು ಕ್ಲೀನಾಗಿ ವರ್ಕ್ ಆಗುತ್ತೋ ಇಲ್ಲೋ ಅಂತ ನೋಡೋಣ ಬನ್ನಿ. ಇವಾಗ ನಾನು ವಿತೌಟ್ ಮೈಕ್ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನಿಮಗೆ ಅನಿಸ್ತಾ ಇರ್ಬೋದು ಇವಾಗ ನಾನು ಮಾತಾಡುವಂತಹ ಮಾತು ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಹಾಗೆ ಕರ್ಕಶವಾಗಿದೆ ಅಂತ ಅನಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಸೊ ಇವಾಗ ಮೈಕ್ ಜೊತೆಗೆ ಮಾತಾಡೋಣ ಬನ್ನಿ. ನಾನಿವಾಗ ಇರೋದು ಮೇಯ್ನ್ ರೋಡಲ್ಲಿ. ಸೊ ನೀವು ಹಿಂದೆ ನೋಡ್ತಾ ಇರ್ಬೋದು ಗಾಡಿಗಳು ಎಲ್ಲ ತುಂಬ ಓಡಾಡ್ತಿದ್ದಾವೆ. ಸೊ ಹಾಗೆ ಹಾರನ್ ಸೌಂಡ್ಗಳೆಲ್ಲ ಮಾಡ್ಕೊಂಡು ಓಡಾಡ್ತಾ ಇದ್ದಾವೆ. ಆದ್ರೂ ಕೂಡ ನಾನು ಮಾತಾಡುವಂತಹ ಮಾತು ನಿಮಗೆ ಅಷ್ಟೇ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಇದು ಇನ್ನೂ ಸ್ಪಷ್ಟವಾಗಿ ನಿಮಗೆ ಕೇಳಿಸ್ಬೇಕು ಅಂತ ಹೇಳಿದರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಕೋ ಅಂತ ಒಂದು ಬಟನ್ ಇದೆ. ಇದನ್ನು ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಇಲ್ಲಿ ಬ್ಲೂ ಲೈಟ್ ಆನ್ ಆಗುತ್ತೆ. ಸೊ ಇವಾಗ ನಾನು ಮಾತಾಡುವಂತಹ ಮಾತು ನಿಮಗೆ ಯಾವ ರೀತಿ ಕೇಳಿಸುತ್ತೆ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಗಾಡಿಗಳು ಬಸ್ಗಳು ತುಂಬಾ ಓಡಾಡ್ತಾ ಇದ್ದಾವೆ, ಆದರೂ ನಾನು ಮಾತಾಡುವಂತಹ ಮಾತು ನಿಮಗೆ ಅಷ್ಟೇ ಕ್ಲೀನಾಗಿ ಕೇಳಿಸ್ತಾ ಇರುತ್ತೆ, ಅಷ್ಟೇ ನಾಯ್ಸ್ ರೆಡ್ಯೂಸ್ ಕೂಡ ಇದು ಮಾಡ್ತಾ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಕೋ ಅಂತ ಬಟನ್ ಇದೆಯಲ್ಲ, ನಾನು ಇದನ್ನು 2 ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿಟ್ಕೊಳ್ತೀನಿ, ಆವಾಗ ಇದು ಆನ್ ಆಗುತ್ತೆ. ಸೊ ಇದು ಆನ್ ಆದಾಗ ನಾನು ಮಾತಾಡುವಂತಹ ಮಾತು ತುಂಬ ಖಾಲಿ ಪ್ರದೇಶದಲ್ಲಿ ನಾನು ಮಾತಾಡಿದಾಗ ಎಕೋ ಹೊಡಿಯೋದಲ್ಲ ಆ ರೀತಿ ಕೇಳಿಸುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ನೀವು ಇವಾಗ 2 ಸೆಕೆಂಡ್ ಪ್ರೆಸ್ ಮಾಡ್ಕೊತೀನಿ. ಸೊ ಇವಾಗ ಅದು ಲೈಟ್ ಆನ್ ಆಗಿದೆ. ಸೊ ಇವಾಗ ನಾನು ಮಾತಾಡ್ತಿರುವಂತಹ ಮಾತು ಎಲ್ಲೋ ಕೇಳಿಸ್ದಂಗೆ ನಿಮಗೆ ಅನಿಸುತ್ತೆ, ಯಾರೂ ಇಲ್ದರೆ ಖಾಲಿ ಜಾಗದಲ್ಲಿ ಮಾತಾಡ್ತಾ ಇದ್ದೀನೋ ಅಂತ ನಿಮಗೆ ಅನಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಡಿಫ್ರೆನ್ಸ್ ಹೇಗಿದೆ ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ 2 ಟ್ರಾನ್ಸ್ಮಿಟರ್ ಇದೆ. ನೀವೇನಾದರೂ ಒಂದು ಲೈವ್ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಥವಾ ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ಆಪೋಸಿಟಲ್ಲಿ ಇರೋರಿಗೆ ಒಂದು ಮೈಕ್ ಕೊಟ್ಟು ನೀವು ಒಂದು ಮೈಕ್ ಇಟ್ಕೊಂಡು ಕಮ್ಯುನಿಕೇಷನ್ ಶುರು ಮಾಡ್ಬೋದು. ಹಾಗೆ ನಿಮಗೇನಾದ್ರು ಅವ್ರು ಮಾತಾಡುವಂತಹ ಮಾತು ನಿಮಗೆ ಬೇಡ, ಈಗ ಸದ್ಯಕ್ಕೆ ಮ್ಯೂಟ್ ಮಾಡಿರೋಣ ಅಂತ ಏನಾದ್ರು ಅನಿಸ್ತು ಅಂತ ಅನಿಸಿದ್ರೆ ನೀವು ಇಲ್ಲಿ ಡೈರೆಕ್ಟಾಗಿ ಮ್ಯೂಟ್ ಮತ್ತು ಅನ್ಮ್ಯೂಟ್ ಬಟನ್ನ ಇರುತ್ತೆ, ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಜಸ್ಟ್ ನೀವು ಅಲ್ಲಿ ಒಂದು ಕ್ಲಿಕ್ ಕೊಟ್ಟರೆ ಸಾಕು, ನಿಮಗೆ ಇಲ್ಲಿ ರೆಡ್ ಇಂಡಿಕೇಟರ್ ಶೋ ಆಗುತ್ತೆ. ಸೊ ಇವಾಗ ಈ ಮೈಕು ಮ್ಯೂಟ್ ಆಗಿದೆ. ಸೊ ಈ ರೀತಿ ನೀವು ಕಮ್ಯುನಿಕೇಷನ್ ಮಾಡಿಕೊಂಡು ಈ ಮೈಕ್ನ ಯೂಸ್ ಮಾಡ್ಕೋಬೋದು. ಸೊ ಈ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.